ಅಯ್ಯೋ ರೀ, ಬೆಳಗ್ಗೆಯಿಂದ ಅಂತೂ ನಮ್ಮನ್ನ ಎಷ್ಟು ಜನ ಕೇಳಿದ್ರು, ಮನೆ ಕೀಳ್ತೀರಾ ನೀವು, ಮನೆ ಕಟ್ತೀರಾ ಅಂತ. ಹ್ಞೂ ಕೇಳ್ತೀವಿ, ಮನೆ ಕಟ್ತೀವಿ ಅಂತ ಹೇಳ್ದೆ. ಡೂಪ್ಲೆಕ್ಸ್ ಮನೆ ಕಟ್ತೀವಿ ಅಂತ ಹೇಳಿದ್ದೀನಿ. ಅದಕ್ಕೆ ಕೆಳಗೆ ಜಾಗಿಲ್ವಲ್ಲ, ಅದಕ್ಕೆ ಡೂಪ್ಲೆಕ್ಸ್ ಮನೆ ಕಟ್ಕೊಂತೀರಾ ಅಂದರು. ಹ್ಞೂ ಅಂತ ಅಂದೆ. ಹ್ಞೂ ಹೇಳು ಕಟ್ತೀವಿ ಅಂತ ಹೇಳು, ಅದಕ್ಕೆ ಮತ್ತೆ ಕೇಳ್ತಾ ಇರೋದು. ನನ್ನ ಹಂಗೆ ಎಷ್ಟೊಂದು ಜನ ಕೇಳಿದ್ರು, ಇವ್ನು ಮನೆ ಕಟ್ತಾನೆ, ಇವ್ನು ಕೀಳಿಸ್ತಾನೆ, ಇದು ನಂಬ್ತಾನೆ ಇಲ್ಲ ಜನ. ಮಾಡಿ ತೋರಿಸ್ಬೇಕು, ಜನಗಳಿದ್ರೆ ಮಾಡಿ ತೋರಿಸಿದ್ರೇನೆ. ಎಲ್ಲರೂ ಹಂಗೆ ತಿಳ್ಕೊಂಡವ್ರಿ. ಇನ್ನು ನಮ್ಮ ಅಣ್ಣ ನೋಡ್ಬೇಕು, ಅವನು ಹಂಗೆ ತಿಳ್ಕೊಂತಾನೆ, ಅವ ಅಕ್ಕ ಅವ ಅಣ್ಣ ಎಲ್ಲ ಹಂಗೆ ತಿಳ್ಕೊಂತಾರೆ. ಇವಂತ ಎಲ್ಲಿ ದುಡ್ಡು ಇದೆ ಇವನು ಮಾಡಲ್ಲ ಅನ್ಕೊಂಡವ್ರಿ. ಅದು ಗಳಿಗೆ ಅಂಬೋದು ಕೂಡ ಬಂದರೆ ಒಳ್ಳೆ ಸಮಯ ಅಂಬೋದು ದುಡ್ಡು ಇಲ್ದಿದ್ರು ಆಗುತ್ತೆ. ಅದೇನೋ ನಿಜವೇ. ಅವಣ್ಣ ಏನು ತಿಂಡಿ ತಿಂಬಕ್ಕೆ ಹೋಗಿತ್ತಾ, JCB ಡ್ರೈವರ್ ಅವಣ್ಣ? ತಿಂಡಿ ತಿಂತಾ ಇದ್ದಾನೆ. ಹೇಳಿದ್ದೀನಿ, ಈ ಕಡೆದೆಲ್ಲ ನೀಟಾಗಿ ಕಿತ್ಬಿಡಪ್ಪ, ಆ ಕಡೆದೆಲ್ಲ ಇದ್ರು ಇರಲಿ ಅಂತ ಹೇಳಿದ್ದೀನಿ. ಅವರು ಏನು ಕಿತ್ತಾಕ್ಸಲ್ವೇನೋ, ಹಂಗೆ ಇದ್ರೆ ಇರಲಿ ಅವರ ರೂಮ್ಗಳು. ಅವರವೆಲ್ಲ ಕೀಳ್ಸೋಕ್ಕೆ ಯಾಕೆ ನಾವು ದುಡ್ಡು ಇಕ್ಕಾನ, ಅದಕ್ಕೆ ನಾವು ಕಿತ್ತು ನೆಟ್ಟಿಗೆ ಮಾಡ್ಕೊಂಡ್ರೆ ಆಯಿತು. ಕಿತ್ತಾಕಿಸ್ಬಿಡ್ರಿ, ಒಂದು ಮೂಲೆನೂ ಬಿಡಬೇಡ್ರಿ, ಎಲ್ಲ ಹಂಗೆ ಕಿತ್ತಾಕಿಸ್ರಿ. ಎಲ್ಲ ಹೆಂಗ ಆಗುತ್ತತ್ಲಾಗಿ. ಹೆಂಗೋ ದೇವ್ರ ಪರಮಾತ್ಮ ಹೆಂಗೋ ಒದಗಿಸ್ತಾನೆ. ಅದೇ ಕಾಂಟ್ರಾಕ್ಟ್ನು ಕೊಟ್ಟಿದ್ದೀರಲ್ಲ, ಒಳ್ಳೆ ದಿನ ನೋಡಿ ಬೇಸ್ಮೆಂಟ್ ಹಾಕೋಕ್ಕಾಗುತ್ತೆ. ನವರಾತ್ರಿ ದಿನನೇ ಹಾಕಿದ್ರೆ ವಾಸಿ ಏನಪ್ಪ ಅಲ್ವೇ, ಚೆನ್ನಾಗಿರುತ್ತೆ ಅವತ್ತು ದಿನ. ಹೇಳಿದ್ದೀನಿ, ಅದೇ ಅಣ್ಣಗೆ ಒಪ್ಪರ್ಸಿದ್ದೀನಿ. ಮೆಟೀರಿಯಲ್ಸ್ ಎಲ್ಲ ಅಣ್ಣಂದೇನೆ. ಭಾಳ ಚೆನ್ನಾಗಿ ಕಟ್ಟುತ್ತಂತೆ. ಒಳ್ಳೆ ಆಗಿರೋ ಐಟಮ್ಗಳೆಲ್ಲ ಹಾಕುತ್ತೆ, ಎಲ್ಲ ಸ್ಟ್ಯಾಂಡರ್ಡ್ ಆಗಿರೋ ಐಟಮೇ ಎಲ್ಲ ಹಾಕೋದು, ಬ್ರ್ಯಾಂಡೆಡ್. ಅದಕ್ಕೆ ಎಲ್ಲ ಹೇಳಿದ್ದು ನಾವು ಅಣ್ಣಗೇನೆ ಒಪ್ಪರ್ಸೋಣ ಅಂತ ಹೇಳಿ. ಅದಕ್ಕೆ ಮಾತಾಡ್ಬಿಟ್ಟು 7,20,000 ಅಂತ ಹೆಚ್ಚಿದ್ರೆ ಎಲ್ಲ ಅವ್ರದ್ದೇ ಅಂತೆ ಮೆಟೀರಿಯಲ್ಸು. ಅದಕ್ಕೆ ಅತ್ಲಾಗೆಲ್ಲ ಹಾಕಿ ಸುಮ್ಮನೆಲ್ಲ ಕಟ್ಟಿಸ್ಬಿಡೋಣ ಅಂತ ಹೇಳಿ, ಜಲ್ದಿ ಎಲ್ಲ ಆಗ್ಬಿಡುತ್ತೆ ಕೆಲಸ ಅಂತ. ಪಾಪ ಮನೆ ಕೀಳಿಸ್ತೀರೇನೋ? ಹ್ಞೂನಮ್ಮ, ಕೀಳಿಸ್ತೀವಿ. ಯಾಕೆ? ಅಲ್ಲ, ನಿಮ್ಮ ಅಣ್ಣ ಹೆಂಗಂದ, ಯಮ್ಮ ಇತ್ಲಾಗ್ಳದ್ ಕೀಳ್ಬೇಡ್ರಿ ಅಂತ ಹೇಳೋಗು ಅಂತ ಹೇಳಿ ಹೇಳಿದ್ನ. JCB ನಿಂತ್ಕೊಂಡಿತ್ತೇನ, ಮನೆ ಕೀಳಿಸ್ತಾನೆ ಅವನು, ಅದಕ್ಕೆ ನಮ್ಮ ಕಡೆಗಳದ್ದು ಕೀಳಿಸ್ಬೇಡ ಅಂತ ಹೇಳಮ್ಮ ಅಂತ ಅಂದ. ಅದಕ್ಕೆ ಹೇಳೋಣ ಅಂತ ಬಂದೆ. ಅಯ್ಯೋ, ನಾನು ಯಾತಕ್ಕೆ ಕೀಳ್ಸಂತಾಗ? ನಾನು ಏನಕ್ಕೆ ಕೀಳ್ಸಕ್ಕೆ ಹೋಗೋಣ? ನಾನು ಕೀಳಿಸ್ಕೊಂಡ್ರೆ ಸಾಕಾಗೈತೆ, ಅವ್ನು ಇನ್ನೆಲ್ಲಿ ನಾನು ಕೀಳ್ಸಕ್ಕೆ ಹೋಗೋಣ? ನಾನೇನು ಅವನ್ನೇನು ತಲೆ ಕೆಡಿಸ್ಕೊಂಬಲ್ಲ. ಯಾಕೆ ಕೊಡ್ತಾನೋ ಇಲ್ವೋ, ಯಾಕೆ ಕೀಳ್ತಾ ಇದ್ದಾನೆ ಅಂತ ನಾನು ಹೇಳಿ ಕಳಿಸಿದ್ನಾ? ನೀನು ಹೇಳಿಲ್ಲಪ್ಪ, ಮನೆ ಕೀಳ್ತಾ ಇದ್ದಾನೆ, ಹೋಗಿ ನೋಡ್ಕೊಂಬಾರಮ್ಮ ಅಂತ ಹೇಳಿ ಹೇಳ್ದೆ ಅಷ್ಟೇ. ನಮಗೆ ಬಂದಿರೋ ಬಾಗದ್ ಬಿಟ್ಟು ಕೇಳಮ್ಮ, ಅವ್ನು ಕಿತ್ಕೊಂಬ ಕೇಳು, ನಮ್ಮದು ಕೀಳೋದು ಬೇಡ, ನಮಗೆ ಬೇಕದು ಅಂತ ಹೇಳ್ದೆ. ಅಯ್ಯೋ, ನಾವೇನು ಅಷ್ಟು ಕೀಳಿಸ್ತೀವಿ ಅಂತ ಅನ್ಕೊಂಡಿದ್ರೇನತ್ತೆ? ನಮಗೂ ಬುದ್ಧಿ ಐತೆ. ಅವ್ರದ್ದೆಲ್ಲ ದುಡ್ಡು ಕೊಟ್ಟು ಕೀಳ್ಸೋಕ್ಕೆ ನಮಗೇನು ಬುದ್ಧಿ ಇಲ್ಲ ಅಂದ್ಕೊಂಡಿದ್ರೆ? ಅವ್ರದ್ದೆಲ್ಲ ಕೀಳ್ಸೋಕ್ಕೆ, ಅದೆಲ್ಲ ಕೀಳ್ಸೋ ಅಷ್ಟೊತ್ತಿಗೆ ಒಂದು 2-3 ಅವರು ಆಗುತ್ತೆ. 2-3 ಅವರು ಅಂದರೆ ಎಷ್ಟೊಂದು ದುಡ್ಡು ಬೇಕು ಇವಾಗ? 1,000 ಒಂದು ಗಂಟೆಗೆ 1,000, 1,200 ಒಂದು JCBಗೆ ಅಂತದ್ರಾಗ ನಾವು ಅಷ್ಟೊಂದು ದುಡ್ಡು ಕೊಟ್ಟು ನಾವು ಅವ್ರದ್ದೆಲ್ಲ ಕೀಳ್ಸಕ್ಕೆ ಹೋಗಾನಿ? ನಾವು ಕೀಳಿಸ್ಕೊಂಡ್ರೆ ಸಾಕಾಗೈತಿ ಇವಾಗ. ಕೊಡ್ತಾನೆ ಹೆಂಗಂತ ಹೇಳಿದ್ನೆ ನಮ್ಮ ನಿನ್ನ ಮಗ. ಕೊಡ್ತಾನೋ ಹೆಂಗೋ ಮನೇನ ಹಾಕೋ ಕೀಳ್ತಾ ಇದ್ದಾನೆ ಅಂತ ಹೇಳಿ ಆಶ್ಚರ್ಯ ಆಗ್ಬಿಟ್ಟೈತೆ ನಮ್ಮ ಅಣ್ಣಗೆ. ಅದಕ್ಕೆ ಇನ್ನು ನಮ್ಮ ಅಮ್ಮಂಗೆ ಕಳಿಸಿರೋದು ಸಿಂಧು. ಮತ್ತೆ ಕಟ್ತಾನೋ ಇಲ್ವೋ, ಮನೆ ಕೀಳ್ತಾ ಇದ್ದಾನಲ್ಲ, ಇವನ ಹತ್ರ ಎಲ್ಲಿ ದುಡ್ಡು ಐತೆ, ಇವ್ರ ಹತ್ರ ಎಲ್ಲಿ ದುಡ್ಡು ಐತೆ, ನಾವಾದರೆ ದುಡ್ಡಿರೋರು ಮಾಡಿದ್ವಿ, ಇವ್ರ ಹತ್ರ ಎಲ್ಲಿ ದುಡ್ಡು ಐತೆ ಅಂತ ಹೇಳಿ ನಮ್ಮನ್ನು ಕೇವಲಾಗಿ ನೋಡ್ತಾ ಇದ್ದಾರೆ. ನೋಡ್ಲಿ ನಾವು ಒಂದಲ್ಲ ಒಂದಿನ ಸಾಧನೆ ಮಾಡಿದಾಗ ಎಲ್ಲರೂ ಮಾತಾಡ್ತಾರೆ, ಅಯ್ಯೋ ಅವ್ರ ಕೈಲಿ ಆಗಲ್ಲ ಅಂದ್ಕೊಂಡಿದ್ವಿ, ಮಾಡಿಬಿಟ್ರು ಅಂತ ಮಾತಾಡ್ತಾರೆ. ಬಂತ JCB? ಸುಗುಣಕ್ಕ ಬಂತು. ಇನ್ನೇನು ಇವಾಗ ಕೀಳಿಸ್ಬಿಡೋದೇನೆ. ಇವಾಗ ಅವನು ತಿಂಡಿ ತಿಂತಾ ಇದ್ದಾನೆ. ತಿಂಡಿ ತಿಂದಿದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಕಿತ್ತಾಕ್ಬಿಡ್ತಾರೆ. ಒಂದು 2-3 ಅವರ್ ಆಗುತ್ತೆ ಕಣೋಣ ಅಂತೇಳಿ ಹೇಳಿದ್ದಾನೆ. ಎಲ್ಲ ಕಿತ್ತಾಕಿಸ್ಬಿಡಿ, ಎಲ್ಲನ ತೆಗ್ಸಿ ಹಂಗೆ ಟ್ಯಾಕ್ಟ್ರಿಯವ್ರಿಗೂ ಹೇಳೋಕ್ಕಿಲ್ಲ, ಆಚೆಗೆ ಹಾಕ್ಬೋದಾಗಿತ್ತು. ಮಣ್ಣೆಲ್ಲ ತಗೊಂಡೋಗಿ ಆಚೆಗೆ ಹಾಕಿ ಎಲ್ಲ ನೆಲ ಸಮ ಮಾಡಿಸಿ ಎಲ್ಲ ನೀಟಾಗಿ ಬೇಸ್ಮೆಂಟ್ ಹಾಕೋಕ್ಕೆಲ್ಲ ನೀಟ್ ಮಾಡಿಬಿಡು. ಎಲ್ಲ ನೀಟ್ ಮಾಡಿಬಿಟ್ರೆ ಅತ್ಲಾಗ ಬೇಗ ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ಕೋಬೋದು ಅತ್ಲಾಗೆ. ಹಂಗೆ ಯಾಕೆ ಹೇಳಿರೋದು, 2 ಟ್ಯಾಕ್ಟ್ರಿಗೆ ಹೇಳಿದ್ದೀನಿ. 2 ಟ್ಯಾಕ್ಟ್ರಿಗೆ ಹೇಳ್ಬಿಟ್ರೆ ಆ ಕಡೆಗೆ ಹಾಕ್ಬಿಟ್ರೆ ಅದ್ರಾಗ ಯಾವುದೂ ಇರಲ್ಲ. ಎಲ್ಲ ತೆಕ್ಕೊಂಡೋಗಿ ಯಾ ಕಡ್ಪದ ಬಂಡೆ ಬೇಡ, ಯಾತ್ ಬೇಡ, ಇದ್ರಾಗ ಇರೋದು ಏನೋ ಐಟಮ್ ಬೇಡ, ಎಲ್ಲ ಕಿತ್ಕೊಂಡೋಗಿ ಆ ಕಡೆ ಸೈಡಿಗೆಲ್ಲ ನಾವು ಗುಂಡಿಗೆ ಸುರಿದು ಬಿಡ್ರಿ, ಯಾವ್ದಾನ ಒಂದು ಆಳ್ಬಾವಿ ಸುರಿದು ಬಿಡ್ರಿ ಅಂತ ಹೇಳಿ. ಪಾಪ ಕೈಯಾಗೆ ಒಂದು 4 ಕಾಸು ಬಂಡವಾಳ ಇದ್ರೆ ಮಾತ್ರ ಮಾಡಪ್ಪ, ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಹೇಳಿ ಮಾಡಕ್ಕೆ ಹೋಗ್ಬೇಡ. ಸುಮ್ಮನೆ ಇರ್ತೀನಮ್ಮ, ನನಗೆ ಗೊತ್ತೈತೆ ಮಾಡೋದು. ಏನು ನಿನ್ನ ಮಗ ದೊಡ್ಡ ಮಗುತ್ತಾಗ ಅಷ್ಟೇ ದುಡ್ಡು ಇರೋದು, ಅದಕ್ಕೆ ಅವ್ನು ಒಬ್ಬನೇ ಮಾಡಿದಾನೆ ಅಂತ ಹೇಳಕ್ಕೆ ಬಂದಿದ್ದೀಯೇನು? ದುಡ್ಡು ಇಕ್ಕೊಂಡು ಮಾಡಿರಿ ಅಂತ ಎಷ್ಟೇ ಆಗಲಿ ನಾವು ಬಡವರು ಇಕ್ಕೊಂಡಿಲ್ಲ ಅಂತ ಹೇಳಕ್ಕೆ ಬಂದಿದ್ಯಾ? ಮಾಡಿ ತೋರಿಸ್ತೀನಿ, ಮಾಡಿ ತೋರಿಸ್ದಾಗ ಗೊತ್ತಾಗುತ್ತೆ ನಿನಗೆ. ನನ್ನ ಪವರ್ ಏನು ಅಂತ ಹೇಳಿ ನಾನು ಮಾಡಿ ತೋರಿಸ್ತೀನಿ ಕಣಮ್ಮ, ನಾನೆಲ್ಲ ಮಾಡಿ ತೋರಿಸ್ತೀನಿ. ನೀನು ಮುಂಚೆಗೆ ಹೇಳ್ಬೇಡ, ಸುಮ್ಮನಿರು, ಮಾಡಪ್ಪ ಒಳ್ಳೇದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಹೇಳ್ತೀಯಲ್ಲಮ್ಮ. ಅದೇ ಎಷ್ಟೇ ಆಗಲಿ ಅವ್ರ ದೊಡ್ಡ ಮಗ ಒಂದಿಟ್ಟು ಬಂಡವಾಳ ಮಾಡ್ಕೊಂಡವನೇ, ಚೆನ್ನಾಗಿ ದುಡಿತಾನೆ ಅಂತ. ನಾವು ಬಡವರೆಲ್ಲ ದುಡ್ಡು ಇಕ್ಕೊಂಡವ್ರು ಹೆಂಗ ಅಮ್ಮಂಗೆ, ಅವ್ರ ದುಡ್ಡಿಲ್ಲ, ಅವ್ರು ಸಾಲ ಮಾಡಿದ್ರು ದುಡ್ಡು ಐತೆ ಮಾಡ್ಯವ್ರೆ ಅವರು ಅಮ್ಮಂಗೆ. ಯಾಕಂತಂದ್ರೆ ನಾವು ದುಡ್ಡು ಇಕ್ಕೊಂಡು ಮಾಡಿದ್ರು ನಾವು 1 ರೂಪಾಯಿ ಸಾಲ ಮಾಡಲ್ಲತ್ತೆ, ನಾವು ಮಾಡ್ತೀವಿ, ಸರಿನಾ? ಸುಮ್ಕಿರು, ನಿನ್ಗೆ ಯಾಕೆ?
ಸರಿ ಅಮ್ಮ ಮಾಡಿರ್ತಾಯಾರ. ನಾವು ಒಳ್ಳೇದು ಹೇಳಿರಿ ನಿಮಗೆ ನಿಗ್ರು ಗೊತ್ತಾವಿ. ನಾವು ಒಳ್ಳೇದು ಹೇಳಿದ್ದು ಸುಮ್ಮನೆ ಹಿಂಗೆ ಒಟ್ಟುನು ಸಾಲ ಫಲ ಮಾಡ್ಕೊಂಡು ನಿಮ್ಮ ಅಮ್ಮೇರು ಮಾಡ್ಕೊಂಡು ನಂಗೆ ಗತಿ ಮಾಡ್ಕೊಬೇಡ್ರಮ್ಮ. ಒಟ್ಟುನು ಯೋಟ ಲೋನು ಅದು ದುಡ್ಡು ಕೊಡ್ತಾರೆ ಸಾಲ ಕೊಡ್ತಾರೆ ಅಂತ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಮಾಡ್ಕೊಂಡ್ರೆ ಅಷ್ಟೇನೆ. ಆಮೇಲೆ ನಾವು ಬೀದಿಗೆ ಬೀಳ್ಬೇಕಾಗುತ್ತೆ. ನೋಡಿ ನಿಮ್ಮ ಅಮ್ಮ ಇರು ಯೋಟ್ ಅನುಭವಿಸಿರು. ಸಾಲ ಕೊಡ್ತಾರೆ ಆಮೇಲೆ ಅಂತ ಹೇಳಿ ಸುಮ್ಮನೆ ತಕೊಂಡು ಹೆಂಗೆ ಬೇಕಂಗೆ ಅದ್ವಾ ತದ್ವಾ ಮಾಡಿ ಯೋಟು ಪಜಿತ್ ಬಿದ್ರು. ಮನೆನೇ ಕಳ್ಕೊಂಡು ಮನೆ ಅಲಿಯೋದಾಯ್ತು. ಮನೆನೇ ಕಳ್ಕೊಂಡು ಇವತ್ತು ಕೊಡ್ತಾರೆ. ಸಾಲ ಏನು ಕೊಟ್ಟ ಮೇಲೆ ಸಾಲ ಮಾಡಿದ ಮೇಲೆ ತೀರ್ಸೋದು ಎಷ್ಟು ಬಿಗಿ ಐತೆ ಎಂಬುದು ಯೋಚನೆ ಮಾಡಬೇಕು. ತೀರಿಸ್ತೀವಿ ಯಾತ್ರ ತೀರಿಸ್ತೀವಿ ಅಂತ ಒಂದಿಟ್ಟು ಯೋಚನೆ ಮಾಡಬೇಕು ಅಂತ ಒಳ್ಳೇದು ಹೇಳಿದ್ದು ನಾನು. ಇಲ್ಲ ನೋಡ್ರಿ ರಜಕಯ್ಯ, ಅವ್ರ ತಗೆ ಮಾಡೋ ಕೆಪಾಸಿಟಿ ಇದ್ರೇ ಯಾರೇ ಆಗಲಿ ಮಾಡೋದು. ಇವಾಗ ಸುಮ್ಕಿರು, ನೀನು ಯಾಕೆ ಹಂಗೆ ಹೇಳ್ತಾ ಇದೆಯಾ? ಅವರು ಮನೆ ಕೀಳ್ತಾ ಇದ್ದಾರೆ ಇವತ್ತು ಬಂದು. ಸುಮ್ಮನೆ ಯಾಕೆ ಇಲ್ಲಿ ಕಿರಿಕಿರಿ ಮಾಡಬಾರ್ದು. ಸುಮ್ಮನೆ ಅತ್ಲಾಗ ಮಾಡ್ತಾರೆ ಅವರೆಲ್ಲ. ಸುಮ್ಮನಿರು. ಮಾಡ್ಲಮ್ಮ ಮಾಡಲಿ, ಮಾಡೋರ್ನ ಯಾರು ಬೇಡ ಅಂಬ್ಲಿಲ್ಲ. ನಾನೇನು ಹೇಳಿದ್ದು ಒಳ್ಳೆ ಮಾತನಾಗೆ ಒಂದಿಟ್ಟು ಕೈಯಾಗಿ ಟವಟ ಬಂಡವಾಳ ಇಕ್ಕೊಂಡು ಮಾಡ್ರಪ್ಪ. ಸುಮ್ಮನೆ ಸಾಲ ಮಾಡ್ಕೊಂಡು ಒಟ್ಟು ಪರದಾಡಬೇಡ್ರಿ ಅಂತ ಹೇಳ್ದೆ. ನನ್ನ ಮಕ್ಕಳು ಸಾಲ ಮಾಡ್ಕೊಂಡು ಈಗಳಪ್ಪ ಎಂಬುದಕ್ಕಿನ್ನ ನಾವು ಒಳ್ಳೇದೇ ಹೇಳೋದು. ನನ್ನ ಮಕ್ಕಳು ಸೆನಕ್ಕಿರ್ಬೇಕು, ನಿಮ್ದಾಗಿರ್ಬೇಕು. ಸಾಲ ಇಲ್ದಂಗಿದ್ರೆ ನಿಮ್ದಾಗಾದ ಇರ್ತಾರೆ. ಇನ್ನೊಂದು ದಿನ ಏನು ಬಂದಿಲ್ಲ, ಮನೆ ಚೆನ್ನಾಗೈತೆ ಅಂತ ಕೇಳೋ ಅಂಥದ್ದೇನಿಲ್ಲ. ಬಂಡವಾಳ ಇದ್ರೆ ಮಾತ್ರ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ದು. ಬಿಡು, ಏನೇನು ನಾವೇನೋ ಒಳ್ಳೇದು ಹೇಳಿದ್ರೆ ನಿಮ್ಗೆ ಹೆಂಗೆ ಹೇಳ್ರು ಗೊತ್ತಾಗ ನೋಡಿ. ಒಟ್ಟೆ ಆಗಲಿ ನಿಮ್ಮ ಅಮ್ಮಯ್ಯ ಅವನಂದ್ರೆ ದುಡ್ಡು ಇಕ್ಕೊಂಡಿರೋರು. ದುಡ್ಡು ಇಲ್ದಾರು ಅಂತ ಕೈಯಾಗಿದ್ರೆ ಮಾಡ್ರಿ ಅಂತ ಹೇಳೋದು ನೋಡಿ ನಿಮ್ಮ ಅಮ್ಮ ಹೆಂಗೇನೆ. ಇವರೇ ಅಷ್ಟು ನಮ್ಮ ಅಮ್ಮನೂ ನಂಬಕ್ಕೆ ಹೋಗ್ಬಾರ್ದು. ನಮ್ಮ ಅಮ್ಮನೂ ಬರೀ ನಮ್ಮ ಅಣ್ಣ ಎಂಬುತ್ತಿ. ತಗ ನಮ್ಮ ಅದಕ್ಕೆ ಮತ್ತೆ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು ಅಂಬೋದು. ಹೋಗು ಬಂದು ಇನ್ನು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂದಾಗ್ಲೇ ಅಡ್ಡು ಭಯ ಆಗ್ತಾವೆ ಕಣಪ್ಪ ಇವು. ಇನ್ನೂ ಒಂದಿಷ್ಟು ಇನ್ನೂ ಕೆಲಸನೇ ಸ್ಟಾರ್ಟ್ ಮಾಡಿರಲ್ಲ, ಅಲ್ಲೇ ಬಂದು ಏನೋ ಒಂದು ಅಡ್ಡು ಭಯ ಹಾಕ್ಬಿಡ್ತಾರೆ. ಒಂದಿಟ್ಟು ಅನ್ನ ಮೊಸರು ಹಾಕಮ್ಮ. ಇವತ್ತು ಕೇಳ್ತಾ ಇದ್ದಾರಲ್ಲ, ಅನ್ನ ಮೊಸರು ತಗೊಂಬಂದು ಅನ್ನ ಮೊಸರು ಹಾಕು ಇವಳೆ. ಅನ್ನ ಮೊಸರು ಹಾಕಿದ್ರೆ ಹೆಂಗೆ ಗೊತ್ತಾ, ಒಂದಿಟ್ಟು ಶಾಂತಿ ಆದಂಗೆ ಆಗುತ್ತೆ. ಬನ್ನಿ ಮತ್ತೆ ಬೇರೆ ಯಾಕೆ ಅಡ್ಡ ಭಯ ಹಾಕಿ ಅವಳೆ. ಒಂದಿಟ್ಟು ಅನ್ನ ಮೊಸರು ಹಾಕು. ಕೆಲಸ ಶ್ರಮ ಮಾಡ್ಬೇಕಾರೆ ಹಾಕ್ಬಿಡಿ, ಇವಾಗಲೇ ಹಾಕು. ಇನ್ನೂ ಇವಾಗ ಅವಣ್ಣೆ ತಿಂಡಿ ತಿಂತಾಯ್ತಲ್ಲ ಜೆಸಿಪಿ ಅವಣ್ಣೆ, ಇವಾಗ ಜೆಸಿಪ್ಗೂ ಅಲ್ಲೆಲ್ಲ ಮನ್ಗೂ ಎಲ್ಲ ಹಾಕು. ಅನ್ನ ಮೊಸರು ಹಾಕ್ಬೇಕು, ಹೋಗಿ ಶಾಂತಿ ಆದಂಗೆ ಆಗುತ್ತೆ ಒಂದಿಟ್ಟು. ನೋಡಿ ನಿಮ್ಮಮ್ಮ ಹೆಂಗೆ ಅಂಬುತ್ತೆ. ನಿಮ್ಮಮ್ಮ ಸರಿಯಾಗಿ ಎದಿಗೊದ್ದಂಗೆ ಮಾಡಿ ತೋರಿಸ್ಬೇಕು ನೀವು. ಮಾಡಿ ತೋರಿಸಿದ್ರೇನೆ ಮತ್ತೆ ಅವಾಗ ಸುಮ್ಕಾಗೋದು. ಎಲ್ಲರೂ ಹಂಗೆ ಕೇಳ್ತಾರೆ. ನಮ್ಮ ಅಮ್ಮನೂ ಹಂಗೆ ಕೇಳ್ತೈತಿ. ಅಬ್ಬ ಭಾರಿ ಐತೆ ನಮ್ಮ ಅಮ್ಮನೂ ಹಂಗೆ ಅಂಬುತ್ತೆ. ನೋಡ್ಬೇಕಾದ್ರೆ ಯಾಪಾಗಂಗೆ ಅಂತಂತೆ ನನ್ನ ಕೇಳುತ್ತೆ ಬೇಕಾದ್ರೆ ನಮ್ಮಮ್ಮಯ್ಯ. ಅಯ್ಯೋ ದುಡ್ಡಿಲ್ಲ ಅಂತೀರಿ, ಹೆಂಗೆ ಮನೆ ಕಟ್ತೀರೇ ಅಂಬುತ್ತಿ. ನಮ್ಮನ್ನ ನೋಡು ದುಡ್ಡಿಲ್ಲ ಅಂತೇಳಿ ಎಷ್ಟು ಜನ ಎಷ್ಟು ತಿರಸ್ಕಾರ ಮಾಡೋದ್ರಕ್ಕ. ಸುಮ್ಮನಿರಿ, ಹಿಂಗಿದ್ದಾರೆ ಹಿಂಗೆ ಇರೋಕ್ಕಾಗಲ್ಲ, ಯಾರಿಗಾಗಲ್ಲ. ಹೆಂಗೆ ಬೇಕಾದ್ರೂ ಬದಲಾಗ್ಬೋದು. ನೀವು ಅವ್ರದ್ದು ಯಾತ್ರ ಮನೆ, ಅವ್ರಿಗಿನ್ನೂ ಸ್ವಲ್ಪ ಜಾಸ್ತಿ ನಮ್ಮಂಗೆ ಕಟ್ರಿ. ಅವ್ರಿಗಿನ್ನೂ ಸ್ವಲ್ಪ ಮೇಲೆ ನಮ್ಮಂಗೆ ಕಟ್ರಿ. ಏನು ಅವಳ್ದೇನು ಮನೆ, ಅವಳಿಗಿನ್ನೂ ಹೆಚ್ಚಾಗಿ ನೀವು ಕಟ್ಟಬೇಕಿನ್ನೂ. ಸುಮ್ಮನಾಗ್ಬೇಕು. ಬಾಯಿ ಮುಚ್ಕೊಂಡು ಆಡ್ಕೊಂಬರೆಲ್ಲ ಬಾಯಿ ಮೇಲೆ ಕೈ ಇಕ್ಕೊಂಡು ಸುಮ್ಮನಾಗಬೇಕು. ಹಂಗೆ ಕಟ್ಬೇಕು ನೀನು. ಕಟ್ತೀವಕ್ಕ, ಕಟ್ತೀವಿ. ನಮಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂತ ಹೇಳಿ. ಹೆಂಗೋ ಅಕ್ಕ ಇಲ್ಲೋಡಕ್ಕ, ನಾನು ಹೇಳ್ತೀನಿ ಕೇಳು. ಅದು ಆಗಬೇಕು ಅಂಬ ಟೈಮ್ ಬಂದರೆ ಅದು ಯಾವಾಗ ಬೇಕಾದರೂ ಆಗುತ್ತೆ ಕಣಕ್ಕ. ಆಗಬೇಕು ಅನ್ನೋದೊಂದು ಗಳಿಗೆ ಬಂದುಬಿಟ್ರೆ ಹಾಗೇ ಆಗುತ್ತೆ. ದುಡ್ಡಿಲ್ಲ ಅಂದರೂ ಆಗುತ್ತೆ ಬೇಕಾದ್ರೆ. ಹಂಗೆ ನಾನು ಅದಾಲಿ ನೋಡ್ಕೊಬಿಟ್ಟಿದ್ದೀನಿ. ಒಬ್ಬೊಬ್ರು ದುಡ್ಡು ಇಟ್ಕೊಂಡ್ರೂ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ದುಡ್ಡು ಇಲ್ದಿದ್ರೂ ಮಾಡ್ತಾರೆ. ಆ ಥರ ಒಂದು ಕಾಲ ಬರುತ್ತೆ. ಒಬ್ಬೊಬ್ರಿಗೆ ಅದೃಷ್ಟ ಅನ್ನೋದು ಹೇಗೆ ಬರುತ್ತೆ, ಯಾವ ರೂಪದಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಸುಮ್ಮನೆ ಅಮ್ಮ ಹಂಗೆ ಮತ್ತೆ ಸುಮ್ಮನೆ ಯಾಕೆ ಜನಗಳಿಗೆ ಮಾಡಿ ತೋರಿಸ್ತಾನೆ. ಮಾತಾಡೋದು ಬೇಡ, ಮಾಡಿ ತೋರಿಸ್ಬೇಕು. ಮಾತಾಡೋದ್ರಿಂದ ಏನು ಸುಖ ಇಲ್ಲ ಅಷ್ಟೇನೆ. ಮತ್ತೆ ಹೆಂಗೆ ಹೇಳೋಕೆ ಬಂದೈತೆ ನೋಡ್ರಿ. ಅಲ್ಲ ನಿಮಗೆ ಆಗೋದಾದರೆ ಮಾಡಿರಿ, ದುಡ್ಡು ಇಟ್ಕೊಂಡಿದ್ರೆ ಮಾಡಿರಿ ಅಂತ ಹೇಳೋಕೆ ಬಂದೈತಿ. ಎಷ್ಟೇ ಆಗಲಿ ನಾವು ದುಡ್ಡು ಇಲ್ದಾರು ಅಂತ. ನಾವು ದುಡ್ಡಿಲ್ಲ ಅಂದ್ರೂ ಮಾಡಿ ತೋರಿಸ್ತೀವಿ. ಅವ್ರಿಗೆ ಎದ್ಗೋದಂಗೆ ನೋಡ್ತಿರ್ರಿ. ಬೇಕಾದ್ರೆ ನೋಡ್ತಾ ಇರಿ. ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.